ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಗೋಧಿ ಹಿಟ್ಟು ಮತ್ತು ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಪನ್ನೀರನ್ನು ತಗೋಬೇಕು ಮತ್ತು ಗೋಧಿ ಹಿಟ್ಟನ್ನು ತಗೋಬೇಕು. ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಿ ಕಲಿಸ್ಕೋಬೇಕು. ನಾನು ಮೊದಲೇ ಕಳಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡೋಣ. ಒಂದು 10 to 15 ಮಿನಿಟ್ ನೆನೆಯಬೇಕು. ಇವಾಗ ಪನ್ನೀರನ್ನು ತೊಗೊಂಡಿದ್ದೀನಿ. ಪನ್ನೀರನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು, ಹಾಗಾಗಿ ಇದು ಉಂಡೆ ಇದೆ. ಇದಕ್ಕೀಗ ನಾವು ಮಸಾಲೆ ಪೌಡರನ್ನು ಹಾಕಬೇಕು. ಮೊದಲು ಖಾರದ ಪುಡಿ, ಅಚ್ಚ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅಜ್ವಾಯಿನ, ಮೂಂಗ್ ಕಾಳು ಅಂತಾರಲ್ವ, ಅದನ್ನು ಸ್ವಲ್ಪ ತಿಕ್ಕಿ ಹಾಕಬೇಕು. ಮತ್ತು ಇದು ಗರಂ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಚಿಕನ್ ಮಸಾಲೆ ಪೌಡ್ರನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಉಂಡೆ ಇರುತ್ತಲ್ವ, ಎಲ್ಲ ಕರಗಿ ಸಣ್ಣದಾಗಿ ಅದು ಉಂಡೆ ಮಾಡಬೇಕು. ಹಾಗಾಗಿ ಫುಲ್ ಕಲಸಿ ಸಣ್ಣ ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ಹೋಳಿಗೆ ಮಾಡ್ತಾರಲ್ವ, ಅದೇ ಥರನೇ ಹೂರಣ ಒಳಗಡೆ ತುಂಬೋದಕ್ಕೆ ಉಂಡೆಗಳನ್ನು ಮಾಡಿ, ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡು ಅದನ್ನು ಉಂಡೆಯನ್ನು ಮಾಡಿ, ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ವ. ಸ್ವಲ್ಪ ಹೊತ್ತು ನೆನೆಸಿಟ್ಟಿರೋದಕ್ಕೆ ಈಗ ಒಂದು ಎಣ್ಣೆ ಕವರ್ ಇರುತ್ತಲ್ವ, ಎಣ್ಣೆಯನ್ನು ತಂದಿದ್ದು, ಆ ಕವರಿಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಹಿಟ್ಟೊಳಗಡೆ ಹೂರಣವನ್ನು ತುಂಬಿ, ನಾವು ಮಾಡಿಟ್ಕೊಂಡಿರುವಂಥ ಪನ್ನೀರ್ ಹೂರಣವನ್ನು ತುಂಬಿ ಹೋಳಿಗೆ ಥರನೇ ಎಣ್ಣೆಯನ್ನು ಹಚ್ಚಿ ಅದನ್ನು ಲಟ್ಟಿಸ್ಬೇಕು. ಕೈಯಲ್ಲೇ ಅದನ್ನು ಸರಿಸ್ಬೇಕು. ಯಾವುದೇ ಲಟ್ಟಣಿಗೆಯಿಂದ ಎಲ್ಲ ಅದನ್ನು ಮಾಡೋಕ್ಕಾಗಲ್ಲ, ತುಂಬ ಸ್ಮೂತಾಗಿರುತ್ತೆ ಅಲ್ವ. ಅದಕ್ಕೆ ನಾವು ಕೈಯಲ್ಲೇ ಅದನ್ನು ಅಗಲ ಮಾಡಿ ಇದು ಮಾಡಬೇಕು. ಇನ್ನೊಂದು ಪ್ಲಾಸ್ಟಿಕ್ ಎಣ್ಣೆಯನ್ನು ಹಚ್ಕೊಂಡು ಈ ಥರ ಕೈಯಲ್ಲೇ ಹಿಂಗೆ ಸರಿಸಿ ಈಸಿಯಾಗಿ ಮಾಡ್ಬೋದು. ಯಾಕಂದರೆ ತುಂಬಾ ಸ್ಮೂತಾಗಿರುತ್ತೆ. ಹಿಂಗೆ ಸರಿಸ್ಕೊಂಡು ನಿಮ್ಗೆ ಎಷ್ಟು ದೊಡ್ಡ ಬೇಕು, ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಸರಿಸಿ ಅಗಲ ಮಾಡಬೇಕು ರೌಂಡ್ ಶೇಪಲ್ಲಿ. ನನಗೆ ಸ್ವಲ್ಪ ತೆಳ್ಳನೆ ಮಾಡ್ಕೊಡ್ತೀನಿ. ಗರಿ ಮಾಡ್ಕೊಂಡು ತಿನ್ನೋದ್ರಿಂದ ನಾನು ತೆಳ್ಳಗೆ ಮಾಡ್ಕೊಡ್ತೀನಿ. ಸ್ವಲ್ಪ ಹಂಚಿಗೆ ಇದನ್ನು ಎಣ್ಣೆಯನ್ನು ಹಚ್ಚಿ, ಈಗ ನಾವು ಎರಡೂ ಸೈಡು ಅದನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಎಣ್ಣೆಯನ್ನು ಹಚ್ಚಿ, ಎಣ್ಣೆ ಅಥವಾ ತುಪ್ಪ ಹಚ್ಬೋದು, ಹಚ್ಚಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಸ್ವಲ್ಪ ಗರಿಯಾಗಿ ಬೇಯಿಸ್ಕೊತೀನಿ. ಯಾವುದೇ ಅದಕ್ಕೆ ನಂಚ್ಕೊಳ್ಳೋಕ್ಕೇನೂ ಇಟ್ಕೊಳ್ಳಲ್ಲ. ಟೀ ಜೊತೆ ಬೆಳಗಿನ ತಿಂಡಿಗೆ ನಾನು ತಿಂತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನೀವು ಹೇಗೆ ನಿಧಾನ ಬೇಯಿಸ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಗರಿಯಾಗಿರುತ್ತೆ. ಸ್ಪೀಡಾಗಿ ದೊಡ್ಡ ಉರಿಯಲ್ಲಿ ಬೇಯಿಸಿದರೆ ಅದು ಈ ಥರ ಸ್ಮೂತಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಹೇಳಬೇಕು. ನೋಡಿ ರೆಡಿಯಾಗಿದೆ ಅಲ್ವಾ. ನಾನು ಇವಾಗ ತಿಂತೀನಿ, ಹೇಗಾಗಿದೆ ಅಂತ ಹೇಳಿ ನೋಡ್ತೀನಿ. ಓಕೆ, ಬಾಯ್.